ನೀವೆಲ್ಲಿದ್ದಪ್ಪ ರೇಟ್ ಫಿಕ್ಸ್ ಮಾಡಬೇಕಾರಲ್ಲಿ? ಇಲ್ಲಿ ರೈತರು ಈಗ ಇವತ್ತೇನು ನಡೀತಾ ಇದೆ, ನನ್ನ ಹತ್ರ ಬಂದು ಕೆಲವು ಹಳ್ಳಿಯ ಒಂದು ಬೈರ್ಮಂಗಲ ಭಾಗದ ಯುವಕರು ಮತ್ತು ಹೆಣ್ಣುಮಕ್ಕಳು ಬಂದು ರಿಕ್ವೆಸ್ಟ್ ಮಾಡಿದ್ರು, ಈ ಥರ ಆಗ್ಬಿಟ್ಟಿದೆ ಅಣ್ಣ, ನಾವು ಕೊಡೋಕ್ಕೆ ತಯಾರಾಗಿಲ್ಲ, ಚೆನ್ನಾಗಿ ಬದುಕ್ತಾ ಇದ್ದೀವಿ, ನೀವು ಸೈಲೆಂಟಾಗಿದ್ದರೆ ಹಾಗೆ ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತ ಬಂದು ಕೇಳಿದ್ರು. ಈಗ ಮೊನ್ನೆ ಜಂಗಮಕೋಟೆ ಅಲ್ಲಿಂದ ರೈತರು ಬಂದಿದ್ರು ನನ್ನ ಹತ್ರ, ಶಿಡ್ಲಘಟ್ಟದವರು. ಅವ್ರ ಜೊತೆ ಏನು ಮಾತಾಡಿ ಕಳಿಸ್ತೀನಿ ಕೇಳಿ. ಶಿಡ್ಲಘಟ್ಟದಲ್ಲಿ ರೈತರಿಗೆ ಚನ್ನರಾಯಪಟ್ಟಣದಲ್ಲಿ ಗಲಾಟೆ ಮಾಡ್ತಾಯಿರೋ ಸಾವಿರಾರು ದಿನಗಳು 2 ಸಲ ಅಲ್ಲೂ ಹೋಗಿದ್ದೀನಿ ರೈತರ ಪರವಾಗಿ. ನಾನು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ 2018ರಲ್ಲಿ ಮಾಡಿದ್ದು, ಬೆಂಗಳೂರು ಸುತ್ತಮುತ್ತ ಮಾಡಲಿಲ್ಲಪ್ಪ. ಎಂ ಬಿ ಪಾಟೀಲ್, ಕಲಬುರಗಿ, ಬೀದರು, ಕೊಪ್ಪಳ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರು ಎಲ್ಲವಪ್ಪ. ಈಗ ಕಸದ ಬುಟ್ಟಿಗೆ ಹಾಕಿದ್ದೀರಿ. ಯಾಕೆ ಎಂ ಬಿ ಪಾಟೀಲ್ ಇನ್ನೂ ಅಲ್ಲೇ ಸುತ್ತಾ ಇದ್ದೀರಿ? ಬೆಂಗಳೂರು ಸುತ್ತನೇ ನೀವು ಎಲ್ಲ ಇಂಡಸ್ಟ್ರಿಗಳು ಎಲ್ಲ ರಾಜ್ಯದಾದ್ಯಂತ ವಿಸ್ತರಣೆ ಮಾಡೋರು ನೀವು ಅಲ್ವಾ? ಯಾರನ್ನ ಇಟ್ಕೊಂಡಿದ್ದೀರಿ ವಸೂಲಿಗೆ? ನಿಮ್ಮಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ ಅಧಿಕಾರ ನಡೆಸೋದು ಹೆಂಗೆ ಅಂತೇಳಿ. ಆ ರೈತರು ನನ್ನ ಹತ್ರ ಬಂದರು, ನಮ್ಮ ಪರ ಧ್ವನಿ ಎತ್ತಬೇಕು ಅಂತ ಹೇಳಿದ್ರು, ಧ್ವನಿ ಎತ್ತಿದ್ದೀನಿ. ದಿನ ರಾಜಕೀಯ ಮಾಡೋ ನನಗೇನು ಬೇರೆ ಕೆಲಸ ಇಲ್ವಾ ಅಲ್ಲಿ? ಪಾಪ ಹೇಳಿದ್ದಾರೆ, ಪಾಪ ಹೆಣ್ಮಕ್ಳಿಗೆ ಅಯ್ಯೋ ಬಿಡಿದಿ ಹೆಣ್ಮಕ್ಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಅಧಿಕಾರಿಗಳಿಗೆ ಹೊಡಿಬೇಡಿ ಎಂಥದ್ರಲ್ಲಿ ಪರಕೆಯಲ್ಲಿ ನನಗೆ ಹೊಡಿರಪ್ಪ ಅಂತ ಅವ್ರೆ. ಇದು ಏನು ರೀ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಕತ್ತಿದ್ದೀರಿ? ಬಾಬಾ ಮುಖ್ಯಮಂತ್ರಿ ಬಾಯಿಗೆ ಬರೋ ಮಾತಾ ಇದು, ಬಂದು ನನಗೆ ಬೇಕಾದ್ರೆ ಪರಕೆಯಲ್ಲಿ ಹೊಡಿಲಿ ಅಂತ. ಹೋಗಲಿ, ಯಾರಾದರೂ ಆ ಥರ ಹೇಳ್ತಕ್ಕಂಥದ್ದು. ಒಬ್ಬ ಸಾಮಾನ್ಯ ಕನಿಷ್ಠ ಜ್ಞಾನ ಇಲ್ಲದೆ ಇರೋನು ಹೇಳ್ತಾನೆ, ಬಾರಪ್ಪ ಪರಕೆ ತಗೊಂಬಂದು ಹೊಡಿ ಅಂತ ಹೇಳಿ. ಇದೇನು ನಮ್ಮ ರಾಜ್ಯದ ದುರ್ಗತಿ ಎಲ್ಲಿಗೆ ಬಂತು? ಚಪ್ಪಲಿ ಅಲ್ಲಪ್ಪ, ಅಯ್ಯೋ ದಯವಿಟ್ಟು ಕ್ಷಮಿಸಿ, ಪರಕೆಯಲ್ಲಿ ನನಗೆ ಹೊಡೀರಿ, ಕಲ್ಲು ಹೊಡೀರಿ. ಪಾಪ ಅಪ್ಪಾಜಿಯವ್ರನ್ನ ಕೇಳೋರೆ, ಗಾಂಧಿ ಪ್ರತಿಮೆ ಜ್ಞಾಪಕ ಬರಲಿಲ್ವ, ಈಗ ಬಂದಿದೆ ಜ್ಞಾಪಕಕ್ಕೆ ಅಂತ. ದೇವೇಗೌಡರು ಅವ್ರ ಜೀವನ ಎಲ್ಲ ನೈಸ್ ಕಂಪ್ನಿ, ಒಂದು ರೋಡ್ ಆಗಬೇಕು ಅಂತ ಆಸೆ ಪಟ್ಟವರು. ಬೆಂಗಳೂರು ಮೈಸೂರು ಆಕ್ಸಿಡೆಂಟ್ಗಳಿಗೆ ಜನ ಸಾಯ್ತಾರಲ್ಲ ಅಂತ ಹೇಳಿ ಡೆಲ್ಲಿಗೆ ಬಂದರೆ ಅವರು. ಆಮೇಲೆ ಏನೇನು ಮಾಡ್ಕೊಂಬಂದ್ರಪ್ಪ? ಇದೇ ಈಗ ಹೇಳ್ತಾ ಇದ್ದೀರಲ್ಲ, ಮಂತ್ರಿ ಆಗಿದ್ದೆ, ಏರ್ಪೋರ್ಟ್ ರೋಡು ಎಲ್ಲ ಹೇಳಿದಿರಲ್ಲಪ್ಪ. ಆವತ್ತು ನೈಸ್ ಕಂಪ್ನಿ ಅವನಿಗೆ ಏನು ಅಗ್ರಿಮೆಂಟ್ ಮಾಡಿಕೊಟ್ರಿ? ಆಮೇಲೆ ಏನಾದ್ರು ಡಿಸ್ಪ್ಯೂಟ್ ಬಂದ್ರೆ ಲಂಡನ್ ಕೋರ್ಟ್ ಅಂತೆ. ನಾವು ಮಾಡಿದ್ವಾ ಲಂಡನ್ ಕೋರ್ಟಿಗೆ? ಡಿನೋಟಿಫಿಕೇಷನ್ನು ನೈಸ್ ಕಂಪ್ನಿ ಯಾರಿಗಾಗವೆ? ಪಾಪ ನಮ್ಮ ಹೆಸರು ನಿಂತು ದೇವಗೆರೆ ಅಂತೆ, ಕೇತನಹಳ್ಳಿ ಅಂತೆ, ಅದೇನೋ ಈಗೆಲ್ಲೋ ಹೊಸೂರ ಹತ್ರ ತಗೊಂಡವ್ರಂತೆ ಹೇಳಿದಿರಲ್ಲ. ನನ್ನ ಮಗ ಆಗಲೇ ಹೇಳ್ದ, 5 ಎಕರೆ ಬೇಕಾದ್ರೆ ದಾನ ಬರ್ಕೊಟ್ಬಿಡ್ತೀನಿ ಅಲ್ಲಿ ಡೆವಲಪ್ಮೆಂಟಿಗೆ ಅಂತ. ಇದು ಇಲ್ಲಿ ಮಾಡಿದ್ದೀರಿ. ದೇವೇಗೌಡರು ಹೋರಾಟ ಎಷ್ಟು? ನೀವೇನು ಮಾಡಿದಿರಿ? ನೈಸ್ ಕಂಪ್ನಿ ಎಲ್ಲ ಇದನ್ನು ಹೊಡಿಲಿಕ್ಕೆ ಹೊರಟಿದ್ದೀರಿ. ಏನಲ್ಲಿ ಹೊಸಕೆರೆ ಎಳ್ಳೆ ಥರ ನಿಂತೈತೆ ಬೃಹದಾಕಾರವಾಗಿ, ಶೋಭಾಯಮಾನವಾಗಿದೆ. ಅಲ್ಲಿ NOC ಯಾರಪ್ಪ ಕೊಟ್ಟವರು? ಕಟ್ಟಿದಿರಲ್ಲ ಶೋಭಾಯಮಾನವಾಗಿ. ಕಾಲ ಬರುತ್ತೆ. ಆದರೆ ಒಂದು ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ,
ಈ ಇಶ್ಯೂನಲ್ಲಿ ನಾವು ಬರೀ ನಿಮ್ಮ ಮಾಧ್ಯಮದ ನಮ್ಮ ಸ್ನೇಹಿತರ ಮುಂದೆ ಅವರು ಹೇಳಿದ್ದಕ್ಕೆ ನಾವು ಉತ್ತರ, ನಾನು ಹೇಳಿದ್ದಕ್ಕೆ ಅವರ ಉತ್ತರ ಕೊಡೋದು, ಇಷ್ಟಕ್ಕೆ ಇದು ಸೀಮಿತ ಆಗಲ್ಲ. ಅವ್ರಿಗೆ ಏನಾದರೂ ನಾಲ್ಗೆನಲ್ಲಿ ಬಳಸಿರ್ತಕ್ಕಂಥ ಪದ ಇವತ್ತು, ಇನ್ನು 2 ತಿಂಗಳು ನಾನು ಯಾರಿಗೂ ಏನೂ ಅಲ್ಲಿ ಮಾಡಲಿಕ್ಕೆ ಹೋಗಲ್ಲ ಹೇಳಿದ್ದಾರೆ. ಈಗ ಕೊನೆಗೆ ಏನೋ ಜಡ್ಜ್ನ ಕಮಿಟಿನೋ MLA ಕಮಿಟಿನೋ ಏನೋ ಮಾಡ್ತೀವಿ ಅಂತ ಹೇಳಿ, ಇಲ್ಲಿ ಯಾತಕ್ಕೆ ಮತ್ತೆ 4 ಹಳ್ಳಿ ಮಾಡಿದೆಯಪ್ಪ ಇವತ್ತು? ಇನ್ನೂ ಪ್ರೆಸ್ಗೇನೋ ಇದಕ್ಕೆ ಹೋಗಿಲ್ಲ, ಇದನ್ನು ಅಂತಿಮ ಅಧಿಸೂಚನೆ ಹೊರಡಿಸಿ ಬಂದು ಕೂತಿದೆಯಲ್ಲ ಅಲ್ಲಿ ಪ್ರೆಸ್ ಮೀಟಲ್ಲಿ. ನೆನ್ನೆ ಪಟಾಕಿ ಯಾರು ಹೊಡೆದಿದ್ದು ಪತ್ರಿಕೆ ಟಿ ವಿಲಿ ಬರ್ತಾಯಿತ್ತಲ್ಲ ರಾತ್ರಿ, ಸಂಭ್ರಮಾಚರಣೆ ಅಂತೇಳಿ ಬಿಡದಿಲಿ ನೆನ್ನೆ ರಾತ್ರಿನೇ ಸಂಭ್ರಮಾಚರಣೆ ಮಾಡ್ತಾವ್ರೆ ಅಂತೇಳಿ ಟಿ ವಿಲಿ ನೀವು ತೋರಿಸ್ತಾ ಇದ್ರಿ. ಅಂದರೆ ಇವತ್ತು ಈ ಹಳ್ಳಿಗಳಿಗೂ ನೋಟಿಫೈ ಮಾಡಿ ಮೊದಲೇ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಬೆಂಬಲವಾಗಿರೋರಿಗೆ ಪಟಾಕಿ ಹೊಡೀರಿ ಅಂತ ಹೇಳಿದ್ದೀರಾ ನೀವು? ಯಾವ್ಯಾವ ಥರ ನಡ್ಕೊಂಡ್ರೆ ಅದು ಎಂಥದ್ದು ನಮ್ಮ ಏನೋ ಪೋಸ್ಟ್ರುಗಳು ಬೇರೆ, ಪೋಸ್ಟ್ರು ಬೇರೆ. ನಾನು ಒಂದು ನಾಡಿನ ಜನತೆಗೆ ಹೇಳ್ತೇನೆ, ಈ ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಸ್ಥಾನನೇ ಅಷ್ಟು ಸುಲಭವಾಗಿ ಬಿಟ್ಟು ಹೊರಗಡೆ ಬಂದಂಥವ್ರಿಗೆ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ಒಬ್ಬ ಕನ್ನಡಿಗ. ಸ್ವಾಭಿಮಾನಕ್ಕೆ ಎಂದು ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಯಾರು ಕೈ ಕಾಲು ಹಿಡಿದೆ ಬಿಸಾಕ್ಬಿಟ್ಟು ಬಂದಂಥವ್ರು ಅಷ್ಟು ಸುಲಭವಾಗಿ ಒಂದು ಪ್ರಧಾನಮಂತ್ರಿ ಸ್ಥಾನನ ಅಂಥ ಕುಟುಂಬದಲ್ಲಿ ಇದ್ದೇವೆ ನಾವು. ಇವತ್ತು ಈ ಕುಟುಂಬ ಮುಗಿಸ್ಬೇಕು ಅಂತ ನೀವೇನೇನು ಮಾಡಿದ್ದೀರಿ, ಈಗಲೂ ಏನೇನು ಮಾಡ್ತಾಯಿದ್ದೀರಿ, ಇದೆಲ್ಲ ನಾನಿಲ್ಲಿ ಚರ್ಚೆ ಮಾಡಲ್ಲ. ಹಸುವೆ ಇದಂತೂ ಇಸಿ ಕತೆ ಅಂತ ಇವತ್ತು ಅದೇನೋ ಹೇಳಲಿಲ್ಲ, ಬೀರ್ಬಲ್ ಕತೆ ಇವತ್ತು ಹೇಳಲಿಲ್ಲ. ಏನೋ ಉತ್ತಾ ಇದ್ರು ಕೈನ, ಏನಕ್ಕೆ ಸಹಿಸ್ಕೊಳ್ಳಲ್ಲ? ಎಷ್ಟು ಜನ ಬಂದೋಗಿಲ್ಲ ಜೈಲ್ಗ ನೋಡಿ. ತಪ್ಪು ತಿಳ್ಕೊಬಿಡಿ, ಪದೇ ಪದೇ ಯಾಕೆ ಹೇಳ್ಕೊತಾರೆ ಅವರೇ? ಯಾಕೆ ಅವ್ರು ಹೇಳ್ತಾವ್ರೆ ಜೈಲಿಗೆ 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 ಅಂತ? ಹೋಗಿ ಬಂದವ್ರಂತೆ ಜೈಲಿಗೆ. ಏನು ದೊಡ್ಡ ಘನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದ್ರ ಜೈಲಿಗೆ? ನಾನು ಹೋಗಿದ್ದೆ ಪಾಪ, ಇಲ್ಲಿ ನಮ್ಮ ಮಹೇಶಣ್ಣ ಕೂತವ್ರು ನೋಡಿ, ಇವರೇ ಕರ್ಕೊಂಡು ಪಾಪ ಪಾಪ ಇಂಥ ಟೈಮಲ್ಲಿ ಒಂದು ಸಾಂತಾನು ಹೇಳಿ ನಾನು ಹೇಳಿದೆ, ಏನಕ್ಕೆ ಹೋದ್ರು ಜೈಲಿಗೆ? ಎಲ್ಲ ಜಯಿಸ್ಕೊತೀನಿ ಅಂತಾರೆ. ಯಾಕೆಂದರೆ ಸತ್ಯ ಹೊರಗೆ ಬರಬೇಕಲ್ಲ, ಯಾವತ್ತೋ ಒಂದು ದಿವಸ ಬರುತ್ತೆ. ಯಾತಕ್ಕೆ ಇವೆಲ್ಲ ನಡೀತಾ ಇದೆ ಅಂತೇಳಿ ಭಾಳ ದೂರ ಇಲ್ಲ. ಏಕೆಂದರೆ ಇದೇನೋ ಹೇಳ್ತಾರಲ್ಲ, ನಾನು ಆ ಪದ ಬಳಸಲ್ಲ, ಅದೇನೋ ಇದು ಹೇಳ್ತಾರೆ ಇದು, ಏಕೆಂದರೆ ಆ ಡೊಂಕಿನ ಪದ ಬೇಡ ಹೇಳೋದು, ಚೆನ್ನಾಗಿರಲ್ಲ. ಅವ್ರು ಬಂದಿರತಕ್ಕಂಥ ಬ್ಯಾಕ್ಗ್ರೌಂಡು ಸಾಕಷ್ಟೇ, ಬದಲಾವಣೆ ಮಾಡೋಕ್ಕಾಗುತ್ತಾ? ತೆನಾಲಿ ರಾಮಕೃಷ್ಣ ನಾನು ಹೇಳ್ಬೇಕಾಯ್ತದ ಕತೆ. ಅವ್ರು ಬೀರ್ಬಲ್ ಅಂತ ಹೇಳಿದ್ರು ಹೊಟ್ಟೆ ನೋವಿಗೆ. ತೆನಾಲಿ ರಾಮಕೃಷ್ಣ ಕರಿ ನಾಯಿ ಬಿಳಿ ನಾಯಿ ಮಾಡೋಕೆ ಹೋಯ್ತಾನಲ್ವ, ಅದೊಂದು ಕತೆ ಇದೆಯಲ್ಲ, ಮಾಡೋಕ್ಕಾಯ್ತದ? ಬಹುಶಃ ಸಾಕು ಅವರಿಗೆ ಹೇಳೋದು. ನಾನು ಲಘುವಾಗಿ ಮಾತಾಡೋದು ನಿಲ್ಲಿಸಿ, ಆ ಮಾತಾಡಬೇಕಾದ್ರೂ ಆ ಮುಖದಲ್ಲಿ ಆ ಭಯ, ಏನೋ ನೋವಂತೆ ಪಾಪ, ನೋವಿನಲ್ಲೂ ಮಾತಾಡ್ತಾವ್ರಂತೆ. ನೋವು ಪಡೋರು ಅಲ್ಲಿ ಕೂತವ್ರಲ್ಲಿ ಬೈರ್ಮಂಗಲದಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡ ಹೆಣ್ಮಕ್ಳು, ನಿಮಗೆ ಯಾವ ನೋವಿದೆ? ನಿಮಗಂತ ನೋವು ನಿಮ್ಮ ಆ ಹೃದಯ ಕಟುಕು ಹೃದಯ ಅದು ನಿಮ್ಮದೆಲ್ಲ, ಅದರಲ್ಲಿ ಬಂದರೆ ಅಲ್ಲ ನೀವು, ನಿಮ್ಗೆ ಯಾವ ನೋವಾಯ್ತದೆ? ಅದರಿಂದ ಇವತ್ತು ನಾಡಿನ ಜನತೆಗೆ ಹೇಳ್ತೇನೆ, ಇದರಲ್ಲಿ ಯಾವುದೇ ರೀತಿಯ ರಾಜಕೀಯದ ಪ್ರಶ್ನೆ ಇಲ್ಲ.